ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಬಿಟ್ಟಿರ್ತಕ್ಕಂಥ 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ಮಾದರಿ ಉತ್ತರಗಳು ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳು. ನೋಡಿ, ಈ ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನದ ಭಾಗವನ್ನು ನೋಡೋಣ. ಬಯಾಲಜಿ ಇದು ಕನ್ನಡ ಮಾಧ್ಯಮದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಮಾರ್ಕ್ಸ್ ಎಷ್ಟು ಮಾರ್ಕ್ಸಿಂದು? 80 ಮಾರ್ಕ್ಸಿನ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ನೋಡಿ, ಭಾಗ ಸಿ ಜೀವ ವಿಜ್ಞಾನ. ಹಿಂದೆ ವಿಡಿಯೋದಲ್ಲಿ ನಾನು ನಮ್ಮ ಚಾನಲ್ನಲ್ಲಿ ರಾಸಾಯನ ವಿಜ್ಞಾನ ಹಾಗೂ ಭೌತ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಈಗಲೇ ನೋಡಿ. ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು. 26ನೇ ಕ್ವಶನ್, ಪ್ರೋಟೀನನ್ನು ಜೀರ್ಣಿಸಲು ಮೈದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ. ಉತ್ತರ ಸಿ ಟ್ರಿಪ್ಸಿನ್. ಇನ್ನು 27ನೇ ಪ್ರಶ್ನೆ, ಯುಗ್ಮಜ್ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ, ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆಯು? ಉತ್ತರ ಆಪ್ಷನ್ ಡಿ 24. ಇನ್ನು ನೆಕ್ಸ್ಟ್ ನೋಡಿ, 28ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವು? ನೋಡಿ, ಉತ್ತರ ಆಪ್ಷನ್ ಡಿ ಸಂಸರ್ಗ. ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು. 29ನೇ ಪ್ರಶ್ನೆ, ಸಸ್ಯಗಳಲ್ಲಿ ಕ್ಯಾಲ್ಸಿಯಂ ಅಂಗಾಂಶದ ಪ್ರಾಮುಖ್ಯತೆ ಏನು? ಉತ್ತರ ಬೇರಿನಿಂದ ಇತರೆ ಭಾಗಗಳಿಗೆ ನೀರನ್ನು ಸಾಗಿಸುತ್ತದೆ. ಇನ್ನು 30ನೇ ಕ್ವಶನ್, ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ನೋಡಿ, ಬೀಜದ ಬಣ್ಣ, ಹೂವಿನ ಸ್ಥಾನ, ಹಸಿರು ಜಿ, ಹಳದಿ ಜಿ, ಕಾಂಡದ ಮಧ್ಯ ಎ, ಕಾಂಡದ ತುದಿ ಎ. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವನ್ನು ಬರೆಯಿರಿ. ಉತ್ತರ GGAA ಅಥವಾ GGAA. ಈ ರೀತಿ ತಳಿ ಗುಣದ ಸೂಚಕವನ್ನು ಬರಿಬೇಕು. ಇನ್ನು 31ನೇ ಪ್ರಶ್ನೆ, ಅಮೀಬಾದಲ್ಲಿನ ದ್ವಿವಿದಳನವು ಹೈಡ್ರಾದಲ್ಲಿಯ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಉತ್ತರ ಅಮೀಬಾದಲ್ಲಿ ತಾಯಿ ಕೋಶವು ವಿಭಜನೆ ಹೊಂದಿ 2 ಮರಿಕೋಶಗಳನ್ನು ಉಂಟಾಗುತ್ತವೆ. ಇನ್ನು ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮೊಗ್ಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ನೋಡಿ, ಇಲ್ಲಿ ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕ, ಒಟ್ಟು ಕೂಡಿ 1 ಅಂಕ. ನೀವು ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಕೆಳಗಿನವುಗಳನ್ನು ಹೆಸರಿಸಿ. 32ನೇ ಪ್ರಶ್ನೆ, ಅದರಲ್ಲಿ ಮೊದಲೇದು, ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. ಇನ್ನು 2, ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು. ನೋಡಿ, ಮೊದಲೇದಕ್ಕೆ ಪ್ರಶ್ನೆಗೆ ಉತ್ತರ, ಮಾನವರ ಶ್ವಾಸನಾಳ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಯಾವುವು? ಮೃದ್ವಸ್ಥಿಯ ಉಂಗುರಗಳು. ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ, ಯೂರಿಯಾ ಮತ್ತು ಯೂರಿಕ್ ಆಮ್ಲ. ನೋಡಿ, ಇದರಲ್ಲಿ ಅಥವಾ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ, ಮೇಲಿನ ಪ್ರಶ್ನೆ ಆದ್ರೂ ಉತ್ತರ ಬರೀಬೇಕು, ನೀವು ಈ ಪ್ರಶ್ನೆಗಾದರೂ ಉತ್ತರ 2 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ನೀವು ಎರಡರಲ್ಲಿ ಯಾವುದೋ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅದರಲ್ಲಿ ಎ ಕ್ವಶನ್ ನೋಡಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಉತ್ತರ ಎಗೆ ಸಸ್ಯದಲ್ಲಿ ಪಿಷ್ಟ, ಪ್ರಾಣಿಗಳಲ್ಲಿ ಗ್ಲೈಕೋಜನ್.
ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇನ್ನು ಬಿ ಕ್ವಶನ್, ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಗಳನ್ನು ಹೆಸರಿಸಿ. ಉತ್ತರ ವಿಲ್ಲೈ. ಇನ್ನು 33ನೇ ಪ್ರಶ್ನೆ, ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ, ವಿವರಿಸಿ. ಉತ್ತರ, ಬೆಳೆಯುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನನ್ನು ಸಂಶ್ಲೇಷಿಸುತ್ತವೆ. ಇನ್ನು ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಇನ್ನು 33ನೇ ಕ್ವಶನಲ್ಲಿ ಅಥವಾ ನೋಡಿ, ಕೇಂದ್ರದ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ. ಮೊದಲದಾಗಿ ಕೇಂದ್ರ ನರವ್ಯೂಹ ನೋಡಿ, ಮಿದುಳು ಹಾಗೂ ಮಿದುಳು ಬಳ್ಳಿಯನ್ನು ಒಳಗೊಂಡಿವೆ. ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ಇನ್ನು ಪರಿಧಿ ನರವ್ಯೂಹ ಮೆದುಳು ನರಗಳು ಹಾಗೂ ಮೆದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಪರಿಧಿ ನರವ್ಯೂಹವು ಅನುಕೂಲಿಸುತ್ತವೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಕ್ವಶನ್. 34ನೇ ಪ್ರಶ್ನೆ, ಎ, ಓಜೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿ. ಉತ್ತರ ನೋಡಿ, ಎ, ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ಓಜೋನ್ ಪದರವು ತಡೆಯುವುದರ ಮೂಲಕ ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ. ಇದಕ್ಕೆ 1 ಅಂಕ. ಇನ್ನು ನೆಕ್ಸ್ಟ್ ನೋಡಿ, ಬಿ ಕ್ವಶನ್, ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆ? ಉತ್ತರ, ಉನ್ನತ ಪೋಷಣಾ ಸ್ತರದ ಜೀವಿಗಳು ಒಂದು ಆಹಾರ ಸರಪಳಿಯಲ್ಲಿ ಮುಂದಿನ ಪೋಷಣಾ ಸ್ತರಕ್ಕೆ ಹೋದಂತೆಲ್ಲ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಹೆಚ್ಚಾಗುತ್ತದೆ. ಇದಕ್ಕೆ 1 ಅಂಕ, ಈ ಪಾಯಿಂಟ್ಗೆ 1 ಅಂಕ, ಒಟ್ಟು 3 ಅಂಕದ ಪ್ರಶ್ನೆ. ಇನ್ನು 35ನೇ ಕ್ವಶನ್ ನೋಡಿ, ವಿವರಿಸಿ. ಅದರಲ್ಲಿ ಎ, ಅಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ. ಬಿ, ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ. ಎ ಕ್ವಶನ್ಗೆ ಉತ್ತರ ನೋಡಿ, ಅಂಶವಾಹಿಗಳು ನಿರ್ದಿಷ್ಟ ಕಿಣ್ವವನ್ನು ಸ್ರವಿಸುತ್ತವೆ. ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ಅರ್ಧ ಅಂಕ, ಒಟ್ಟು 1 ಅಂಕ. ಇನ್ನು ಬಿ ನೋಡಿ, ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ. ಉತ್ತರ, ತಂದೆಯಲ್ಲಿ ಒಂದು ಜೋಡಿ ಬೆಸಲಿಂಗ ವರ್ಣತಂತುಗಳು ಕಂಡುಬರುತ್ತವೆ. ಅವು X ಮತ್ತು Y ವರ್ಣತಂತುಗಳಾಗಿವೆ. ಆದರೆ ತಾಯಿಯಲ್ಲಿ ಕೇವಲ SS ವರ್ಣತಂತುಗಳಿರುತ್ತವೆ. ತಂದೆಯಿಂದ ಏಕಗುಣಿತ ವರ್ಣತಂತು X ಅನ್ನು ಪಡೆದ ಮಗುವು ತಾಯಿಯಿಂದಲೂ X ವರ್ಣತಂತುವನ್ನೇ ಪಡೆಯುವುದರಿಂದ XX ವರ್ಣತಂತು ಜೋಡಿಯು ಹೆಣ್ಣು ಮಗುವನ್ನು ಪ್ರತಿನಿಧಿಸುತ್ತದೆ. ಇನ್ನು ತಂದೆಯಿಂದ ಏಕಗುಣಿತ ವರ್ಣತಂತು Y ಅನ್ನು ಪಡೆದ ಮಗುವು ತಾಯಿಯಿಂದ X ವರ್ಣತಂತುವನ್ನೇ ಪಡೆಯುವುದರಿಂದ XY ವರ್ಣತಂತು ಜೋಡಿಯು ಗಂಡು ಮಗುವನ್ನು ಪ್ರತಿನಿಧಿಸುತ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಬಿಗೆ ಅಥವಾ ಈ ರೀತಿಯ ಆನ್ಸರನ್ನು ಕೊಡ್ಬೋದು. ಪೋಷಕರು ತಂದೆ XY, ತಾಯಿ XX, ಲಿಂಗಾಣು XY ಈ ರೀತಿ ಬರೆದು, ಯುಗ್ಮಜ ಲಿಂಗ ಹೆಣ್ಣು ಗಂಡು, XX ಇದ್ದರೆ ಹೆಣ್ಣು, XY ಗಂಡು, XY ಗಂಡು. ಅಥವಾ ಪ್ರಶ್ನೆ ಇನ್ನೊಂದು ನೋಡಿ, ಕೆಂಪು ಹೂವು ಬಿಡುವ ಬಟಾಣಿ ಸಸ್ಯವನ್ನು RR ಬಿಳಿ ಹೂವು ಬಿಡುವ ಬಟಾಣಿ ಸಸ್ಯದೊಂದಿಗೆ RR ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಿಂದ ದೊರೆತ ಫಲಿತಾಂಶಗಳನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ.
ಉತ್ತರ ಲಿಂಗಾಣುಗಳು ಆರ್ ಆರ್. ಈ ರೀತಿ ಅನುಪಾತವನ್ನು ಬರೀಬೇಕು. ಇನ್ನು ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2, 1:1. ನೆಕ್ಸ್ಟ್ ನೋಡಿ 36ನೇ ಪ್ರಶ್ನೆ. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ಫಸ್ಟ್ ಒನ್, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಉತ್ತರ ಇನ್ಸುಲಿನ್. ಇನ್ನು ಎರಡನೇದು, ತುರ್ತು ಪರಿಸ್ಥಿತಿಯ ಸಂದರ್ಭಗಳನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು. ಉತ್ತರ ಆಡ್ರಿನಲಿನ್. ಇನ್ನು 3, ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಉತ್ತರ ಥೈರಾಕ್ಸಿನ್. ಇಲ್ಲಿ ಒಂದೊಂದಕ್ಕೆ 1 ಅಂಕ, 3 ಅಂಕದ ಪ್ರಶ್ನೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 37ನೇ ಪ್ರಶ್ನೆ. ಮಾನವನ ಹೃದಯದ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಇದು 4 ಅಂಕದ ಪ್ರಶ್ನೆ. ನೋಡಿ, ನೀವು ಡಯಾಗ್ರಾಮನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದಲೇ ನಿಮಗೆ ಈಸಿಯಾಗಿ ತೆಗೆಯೋಕ್ಕೆ ಬರುತ್ತೆ. ಒಂದೇ ಸರಿ ತೆಗೆದುಬಿಟ್ರೆ ಅದು ನಿಮಗೆ ತೆಗೆಯೋದಕ್ಕೆ ಬರುವುದಿಲ್ಲ. ಯಾಕಂದರೆ ಡಯಾಗ್ರಾಮ್ ಬಿಡಿಸೋದಕ್ಕೆ ಅಂಕಗಳು ಹೆಚ್ಚಾಗಿರುತ್ತವೆ. ಇನ್ನು ನೋಡಿ, ಯಾವ ಭಾಗಗಳು ಸೆಪ್ಟಮ್ ಮತ್ತು 2 ಬಲ ಹೃತ್ಕರಣ. ಉತ್ತರ ನೋಡಿ, ಈ ರೀತಿ ಹೃದಯದ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬಿಡಿಸಿ ಇಲ್ಲಿ ಸೆಪ್ಟಮ್ ಮತ್ತು ಬಲ ಹೃತ್ಕರಣ 2 ಭಾಗಗಳನ್ನು ಗುರುತಿಸಬೇಕು. ಇಲ್ಲಿ ನೀವು ಚಿತ್ರ ತೆಗೆದಿದ್ದಕ್ಕೆ 3 ಅಂಕಗಳಿರುತ್ತೆ. ಇನ್ನು ಭಾಗಗಳನ್ನು ಜೋಡಿಸಿದರೆ ಒಂದು ಭಾಗವನ್ನು ಹೆಸರಿಸಿದರೆ ಅರ್ಧ ಅಂಕ, ಇನ್ನೊಂದಕ್ಕೆ ಅರ್ಧ ಅಂಕ, 2 ಕೂಡಿ 1 ಅಂಕ ಆಯಿತು. ಒಟ್ಟು 4 ಅಂಕಗಳು. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 5 ಅಂಕದ ಪ್ರಶ್ನೆ. 38ನೇ ಕ್ವಶನ್. ಅದರಲ್ಲಿ ಎ, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ. ನೋಡಿ, ಎಗೆ ಉತ್ತರ ಯಾಂತ್ರಿಕ ವಿಧಾನ, ಕಾಂಡೋಮ್ ಬಳಕೆ, ಕಾಪರ್ ಟೀ ಬಳಕೆ. ಇನ್ನು ಮೌಖಿಕ ವಿಧಾನ, ಹಾರ್ಮೋನ್ಸ್ ವ್ಯತ್ಯಾಸ ಉಂಟು ಮಾಡುವ ಮಾತ್ರೆಗಳ ಸೇವನೆ. ಇನ್ನು ಶಸ್ತ್ರಚಿಕಿತ್ಸಾ ವಿಧಾನ, ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡುವುದು, ಅಂಡನಾಳಕ್ಕೆ ತಡೆಯೊಡ್ಡುವುದು. ಇನ್ನು ಬಿ ಕ್ವಶನ್ ನೋಡಿ, ಮಾನವ ಪುರುಷ ಸಂತಾನೋತ್ಪತ್ತಿಯುವುದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು? ಬಿಗೆ ಉತ್ತರ ವೀರ್ಯನಾಳ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸುತ್ತದೆ. ಇನ್ನು ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮವನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತವೆ. ಇನ್ನು ಸಿ ಕ್ವಶನ್ ನೋಡಿ, ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ. ಇನ್ನು ಸಿ ಕ್ವಶನ್ಗೆ ಉತ್ತರ ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರುತ್ತವೆ. ಇನ್ನು ದಪ್ಪವಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರೆಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ಎ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ ಎ, ಸ್ವಕ್ರಿಯ ಪರಾಗಸ್ಪರ್ಶ, ಇನ್ನು ಪರಕೀಯ ಪರಾಗಸ್ಪರ್ಶ. ಮೊದಲನೇದಾಗಿ ನೋಡಿ, ಸ್ವಕ್ರಿಯ ಪರಾಗಸ್ಪರ್ಶ, ಒಂದು ಹೂವಿನ ಕೇಸರದಲ್ಲಿನ ಪರಾಗ ರೇಣುಗಳು ಅದೇ ಹೂವಿನ ಸಲಾಕಾಂಗ್ರಕ್ಕೆ ವರ್ಗಾವಣೆಗೊಳ್ಳುವುದು. ಇನ್ನು ಸಾಮ್ಯತೆ ಹೆಚ್ಚು. ಇನ್ನು ಪರಕೀಯ ಪರಾಗಸ್ಪರ್ಶ, ಒಂದು ಹೂವಿನ ಕೇಸರದಲ್ಲಿನ ಪರಾಗ ರೇಣುಗಳು ಬೇರೊಂದು ಹೂವಿನ ಸಲಾಕಾಂಗ್ರಕ್ಕೆ ವರ್ಗಾವಣೆಗೊಳ್ಳುವುದು, ಭಿನ್ನತೆ ಹೆಚ್ಚು. ಇನ್ನು ಬಿ ಕ್ವಶನ್ ನೋಡಿ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಇಲ್ಲಿ ನೋಡಿ, ಹೇಗೆ ಇನ್ನೂ ಉತ್ತರವಿದೆ. ಮಾಧ್ಯಮದ ಅಗತ್ಯವಿಲ್ಲ, ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ಯಾವುದು? ಸ್ವಕ್ರಿಯ ಪರಾಗಸ್ಪರ್ಶ. ಇನ್ನು ಪರಕೀಯ ಪರಾಗಸ್ಪರ್ಶ, ಮಾಧ್ಯಮದ ಗಾಳಿ, ನೀರು, ಪಕ್ಷಿ, ಕೀಟ ಅಗತ್ಯವಿದೆ. ಏಕಲಿಂಗಿ ಹಾಗೂ ದ್ವಿಲಿಂಗಿ ಹೂಗಳಲ್ಲಿ
ಕಂಡುಬರುತ್ತದೆ. ಇನ್ನು ಬಿ ಕ್ವಶನ್ ನೋಡಿ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಬಿ ಕ್ವಶನ್ಗೆ ಉತ್ತರ, ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಇನ್ನು ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಇನ್ನು ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಇನ್ನು ಅಂಡಾಂಶವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಇನ್ನು ಸಿ ಕ್ವಶನ್ ನೋಡಿ, ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಉತ್ತರ ಸಿ ಪ್ರಶ್ನೆಗೆ, ಶೀಘ್ರವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬೀಜ ಉತ್ಪಾದಿಸದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತ. ಆನುವಂಶಿಕವಾಗಿ ಪೋಷಕ ಸಸ್ಯವನ್ನೇ ಹೋಲುತ್ತವೆ. ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನು ಪಡೆಯಲಾಗುತ್ತದೆ. ಕಡಿಮೆ ಸಮಯ, ಕಡಿಮೆ ಸ್ಥಳ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಬೆಳೆಯಬಹುದು. ಯಾವುದಾದ್ರೂ 4 ಅಂಶಗಳಿಗೆ ಅರ್ಧ ಅಂಕ, ಒಟ್ಟು 2 ಅಂಕ. ಇದು 5 ಅಂಕದ ಪ್ರಶ್ನೆ. ಇಲ್ಲಿಗೆ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1 ಭಾಗ ಸಿ ಜೀವ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳು ಮುಗಿದವು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ವಿಷಯದ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.